ಸರ್ಕಾರಿ ಶಾಲೆಗಳು ಮುಚ್ಚುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ಮನವಿಯನ್ನು ಮಾಡ್ತಾರೆ. ಆ ವಿಚಾರವಾಗಿ ಶಾಲೆಗಳನ್ನು ವಿಲೀನ ಮಾಡುವ ಅಧಿಕಾರ ನಮಗೆ ಇಲ್ಲ ಅಂಥೇಳಿ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಮಗು ಇದ್ದರೂ ಕೂಡ ಶಾಲೆಯನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ, ಮುಚ್ಚಲ್ಲ. ಗುಣಮಟ್ಟದ ಶಿಕ್ಷಣ ಕೊಡೋದು ಸರ್ಕಾರದ ಗ್ಯಾರಂಟಿ ಅಂತ ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಯನ್ನು ಮುಚ್ಚುವಂಥ ಕೆಲಸ ಆಗ್ತಾ ಇದೆ ಅಂಥೇಳಿ ಬಹಳ ಗಂಭೀರ ಆರೋಪ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇತ್ತು. ಆ ವಿಚಾರವಾಗಿ ಮಧು ಬಂಗಾರಪ್ಪನವ್ರು ಹೇಳ್ತಾ ಇರುವಂಥದ್ದು, ಒಬ್ಬ ವಿದ್ಯಾರ್ಥಿ ಇದ್ರೂ ಕೂಡ ನಾವು ಶಾಲೆಯನ್ನು ಮುಚ್ಚೋದಿಲ್ಲ, ಯಾಕೆಂದರೆ ಗುಣಮಟ್ಟದ ಶಿಕ್ಷಣ ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ಸೊ ಹಂಗಾಗಿ ಆ ರೀತಿಯ ಹೇಳಿಕೆಗಳು, ಆ ರೀತಿಯ ಮುಚ್ಚುವಂಥ ಪ್ರಯತ್ನಗಳು ನಮ್ಮ ಕೈಲಿ ಆಗೋದಿಲ್ಲ, ಹಂಗೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಳಿಸುವಂತ ವಿಚಾರದಲ್ಲಿ ಸಚಿವರು ಒಂದ್ ರೀತಿ ಹೇಳಿಕೆ ಕೊಡ್ತಾರೆ, ಮುಚ್ಚಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಆದ್ರೆ ವಾಸ್ತವದಲ್ಲಿ ಬಿಒಗಳು ಅವರೆಲ್ಲ ಕೂಡ ವಿಲೀನ ಮಾಡ್ತೀವಿ ಅಂತ ಹೇಳ್ತಾರೆ ಅನ್ನೋ ಮಾತನ್ನ ಅದೇನಾಗ್ತದೆ, ವಿಲೀನ ಮಾಡ್ತಕ್ಕಂಥದ್ದನ್ನ ಅಧಿಕಾರ ನಮ್ಮಲ್ಲಿ ಇರೋದಿಲ್ಲ. ನಾವು ಮಾಡೋದು ವಾಲಂಟ್ರಿಯಾಗಿ ಮಾಡ್ತಕ್ಕಂಥ ಪ್ರಶ್ನೆನೇ ಬರಲ್ಲ. ಅದನ್ನ ಮರಗೂರವ್ರಿಗೂ ಕೂಡ ಅದನ್ನ ಮಾಹಿತಿಯನ್ನು ಕೊಟ್ಟಿದೆ. ವಾಲಂಟ್ರಿಯಾಗಿ KPS ಶಾಲೆಗೆ ನಾವು ವಿಲೀನ ಮಾಡ್ತೀವಿ ಅಂತ ಹೇಳಿದಾಗ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಂಗಂದ ತಕ್ಷಣ ಆಮೇಲೆ ನಾನೇ ವಿಧಾನಸೌಧದಲ್ಲೂ ಕೂಡ ಕರೆಕ್ಟಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಒಂದು ಮಗು ಇದ್ರೂ ಕೂಡ ನಮ್ಮ ಶಾಲೆ ಅಲ್ಲಿ ಟೀಚರ್ ಇರ್ತಾರೆ, ಅಲ್ಲಿ ಮಿಡ್ ಡೇ ಮೀಲ್ಸ್ಗೆ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲದೂ ಇರುತ್ತೆ. ಸೊ ಇದನ್ನು ನಾನು ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗಲ್ಲ. ಯಾರು ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ನಾವು ಆಮೇಲೆ ಬರ್ಗೂರವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಆ ಥರದ್ದು ಏನಾದ್ರು ಇದ್ರೆ ಅವ್ರು ಬೇರೆಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇದನ್ನ ಹೇಳಿಕೆ ಕೊಡೋದನ್ನ ಅದು ತಪ್ಪಾಗ್ತದೆ.